ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮಾತಾಡೋದು ತೇರಿ ಬಾತೊಮ್ಮೆ ಉಲ್ಜಾ ಜಿಯಾ ಅಂದರು. ಒಂದು ಟಿಪಿಕಲ್ ಹೆಸರು, ಒಂದು ಇಷ್ಟಕ್ಕನ ದೊಡ್ಡ ಹೆಸರು ಇಟ್ಟ ಮೇಲೂ ನಾ ಅನ್ಕೊಂಡಿದ್ದ ಒಂದು ಡಿಫ್ರೆಂಟ್ ಆಗಿ ಬೇರೆ ಲೆವೆಲ್ದಾಗೆ ಸ್ಟೋರಿ ತೋರ್ಸಾರ. ಮಿಷಿನ್ ಬಗ್ಗೆದಾಗಲಿ, ರೋಬೋಟಿಕ್ ಬಗ್ಗೆದಾಗಲಿ, ಟೆಕ್ನಾಲಜಿ ಬಗ್ಗೆದಾಗಲಿ ಏನನ್ನ ಡಿಫ್ರೆಂಟಾಗಿ ಯೂಸ್ ಮಾಡ್ತಿರ್ಬೇಕು ನಾ ಅನ್ಕೊಂಡ್ಗೆಸಿ ನಿನ್ನೆ ಮೂವಿ ನೋಡ್ಲಿಕ್ಕೆ ಹೋಗಿದ್ದೆ. ಏನಿಲ್ಲ, ಎಷ್ಟು ಟಿಪಿಕಲ್ ಹೆಸರು ಅದಲ್ಲ ಫಿಲ್ಮ್ನು ಅದೇ ಥರ ಸ್ಟೋರಿ ನನಗೆ ಅನ್ಸಿದೆ. ಒಂದು ರುಟೀನ್ ಸ್ಟೋರಿ. ಈ ಥರ ಸಬ್ಜೆಕ್ಟ್ ಮೇಲೆ ಎಷ್ಟೋ ಮೂವಿಗಳು ಬಂದವ. ಬಾಲಿವುಡ್ ಲಾಸಿ, ಹಾಲಿವುಡ್ ಲಾಸಿ ಮತ್ತು ಸೌತ್ ಇಂಡಸ್ಟ್ರಿಯಲ್ಸಿ ಈ ಥರ ಜಾನರ್ದಾಗ ಮೂವಿಗಳು ಬಂದವ. ನಾವು ಮಾತ್ರ ರೋಬೋಟ್ ಮೂವಿ ಮತ್ತು ಸೈನ್ಸ್ ಫಿಕ್ಷನ್ ಮೂವಿಗಳು ಎಷ್ಟೋ ಬಂದವ. ಒಂದು ಮಿಷಿನ್ ಲಾಸಿ ಒಂದು ಮನುಷ್ಯ ಹೆಂಗೆ ಪ್ರೀತಿ ಮಾಡ್ತಾನೋ ಅದೇ ಸ್ಟೋರಿ ಪ್ರೆಸೆಂಟೇಷನ್ ಈ ಫಿಲ್ಮ್ನಲ್ಲಿ ನಮಗೆ ಕಾಣ್ತದ. ಬಟ್ ಎಷ್ಟು ದೊಡ್ಡ ಹೆಸರದ ಆ ಫಿಲ್ಮ್ನು ಅದೇ ಥರ ನನಗೆ ಬೋರ್ ಅನ್ಸದ. ಫಿಲ್ಮ್ನಲ್ಲಿ ಶಾಹಿದ್ ಕಪೂರ್, ಕೃತಿ ಸುನನ್, ಧರ್ಮಿಂದರ್ ಇನ್ನೂ ಆ್ಯಕ್ಟರ್ ಫಿಲ್ಮ್ನಲ್ಲಿ ಯಾರ ಒಂದು ಫ್ಯಾಮಿಲಿ ಪ್ರೆಸೆಂಟೇಷನ್ ಫಿಲ್ಮ್ನಲ್ಲಿ ಕೊಟ್ಟಾರಲ್ಲ, ಕಾಮಿಡಿನೂ ಜನ್ರೇಟ್ ಆಗಿದೆ ಫಿಲ್ಮ್ನಲ್ಲಿ. ಬಟ್ ಸ್ಟೋರಿ ಏನು ನಮಗೆ ಹೊಸ್ದಾಗಿ ಕಾಣಲ್ಲ, ರುಟೀನ್ ಸ್ಟೋರಿ ನಮಗೆ ಅನ್ಸದ. ಒಂದು ಮಿಷಿನ್ ಲಾಸಿ ಪ್ರೀತಿ ಮಾಡ್ತಾನ. ಓಕೆ, ನಾವು ಯಾವ್ದಾನ ಹೊಸ್ದಾಗಿ ಒಂದು ಗಾಡಿ ತೊಗೊಂಡ್ಮೇಲೋ, ಒಂದು ಬೈಕ್ ತೊಗೊಂಡ್ಮೇಲೋ, ಒಂದು ಕಾರ್ ತೊಗೊಂಡ್ಮೇಲೋ ಅಷ್ಟಕ್ಕೆ ನಮಗೆ ಪ್ರೀತಿ ಇರ್ತದ ಮಿಷಿನ್ ಲಾಸಿ ಸರಿಯಾಗಿ ಅನಿಸ್ತದ. ಸರಿ, ಕರೆಕ್ಟಾ? ಅದು ಪಾಯಿಂಟ್ ಓಕೆ. ಫಸ್ಟ್ ನಾವು ಮಾತಾಡ್ಕೊಂಡು ಒಂದು ಹ್ಯಾಪಿ ಫ್ಯಾಮ್ಲಿ ಅದ, ಸರಿಯಾಗದ. ಆ ಫ್ಯಾಮ್ಲಿ ಒಳಗೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆ ಫ್ಯಾಮ್ಲಿಗೆ ಒಂದು ಪ್ರಾಬ್ಲಮ್ ಅದ, ಏನಂದ್ರೆ ಆರ್ಯನಿಗೆ ಜಲ್ದಿ ಲಗ್ನ ಮಾಡ್ಬೇಕಂತ ಎಲ್ಲೋ ಮಂದಿ ವಿಚಾರ ಮಾಡ್ತಾರೆ. ಬಟ್ ಧರ್ಮೇಂದ್ರ ಸರ್ ಯಾವಾಗ ಸ್ಕ್ರೀನ್ನ ನಮಗೆ ಕಾಣ್ತಾರಲ್ಲ, ಅದು ಮಜಾ ಬರ್ತದೆ. ಯಾಕಂದ್ರೆ ಅವ್ರ ಫೇಸ್ ಎಕ್ಸ್ಪ್ರೆಷನ್ ಆಗಲಿ, ಅವ್ರ ಇಮೋಷ್ನಲ್ ಆಗಲಿ, ಅದಕ್ಕೆ ಕನೆಕ್ಟ್ ಮಾಡ್ತದ. ಬಟ್ ಆ ಫ್ಯಾಮ್ಲಿಗೆ ಒಂದೇ ಪ್ರಾಬ್ಲಮ್ ಅದ, ಆರ್ಯನಿಗೆ ಜಲ್ದಿ ಲಗ್ನ ಮಾಡ್ಬೇಕು. ಈಗ ಆರ್ಯನ್ ಯಾರಂದ್ರೆ ಶಾಹಿದ್ ಕಪೂರ್ ರೋಲ್ ಪ್ಲೇ ಮಾಡತ್ತಾರೆ ಇಲ್ಲಿ. ಆರ್ಯನ್ ಒಂದು ರೋಬೋಟಿಕ್ ಇಂಜಿನಿಯರ್ ಇರ್ತಾರೆ ಅವರು. ಈಗ ರೋಬೋಟಿಕ್ ಇಂಜಿನಿಯರ್ ಇದ್ದ ಮೇಲೆ ಎಲ್ಲೊಟ್ಟು ಗೊತ್ತಿರಬೇಕಲ್ಲ, ಇದು ಮನುಷ್ಯನ ಏನು ಮಿಷಿನ್ ಅದ ಗೊತ್ತಾಗಬೇಕಲ್ಲ. ಇಲ್ಲ, ಈಗ ಆಫೀಸ್ಗೆ ಹೋದ್ಮೇಲೆ ಸಡನ್ಲಿ ಯು ಎಸ್ ಅವ್ರ ಅಜ್ಜಿ ಕಾಲ್ ಬರ್ತದೆ, ಸಡನ್ಲಿ ಯು ಎಸ್ಗೆ ಹೋಗ್ಬಿಡ್ತಾನೆ. ಈಗ ಅಜ್ಜಿ ಒಂದು ರೋಬೋಟಿಕ್ ಮೇಲೆ ಎಷ್ಟೋ ದಿನ ಎಕ್ಸ್ಪೆರಿಮೆಂಟ್ ಮಾಡ್ಲತ್ತಾರ. ಮನುಷ್ಯನ ಸಂಗಟ ಅದು ರೋಬೋಟಿಕ್ ಇರಬೇಕು, ಮನುಷ್ಯಂದು ಏನು ಫೀಲಿಂಗ್ ಅದ ಅದು ರೋಬೋಟಿಕ್ ಎಲ್ಲ ಎಕ್ಸಾಂಪಲ್ ಕಲಿಬೇಕು ಅಂತ ಅದೇ ಪಾಯಿಂಟ್. ಈ ಎಕ್ಸಾಂಪಲ್ ನಾವು ಮಾತಾಡ್ಬೇಕು, ಚಿಟ್ಟಿ ರಜನಿಕಾಂತ್ ಮೂವಿ ಬಂದಿತ್ತು, ರೋಬೋಟ್ ಮೂವಿ. ಆ ಫಿಲ್ಮ್ನಲ್ಲಿ ನೋಡಲ್ಲ ಅಂದ್ರೆ ಐಶ್ವರ್ಯನ್ ಹುಡುಗಿ ಸಹ ರೋಬೋಟಿಕ್ ಒಂದು ಬೇರೆನೇ ಲೆವೆಲ್ದಾಗ ಆಗೋತಾರೆ. ಸೊ ಈ ಫಿಲ್ಮ್ನಲ್ಲಿ ಅದೇ ನನಗೆ ಅನ್ಸಿದೆ. ಯಾಕಂದ್ರೆ ಈಗ ಅವ್ರ ಅಜ್ಜಿ ಥೋಡೆ ದಿನಸಲಕ್ಕೆ ಹೊರಗೆ ಹೋಗ್ತಾರ. ಈ ಥರ ನಮ್ಮ ಮನೆಗೆ ಹೋಗಿ ನೀವು ರೆಸ್ಟ್ ಮಾಡು, ಅಲ್ಲಿ ಸಿಫ್ರಾ ಇರ್ತಾರೆ. ಈಗ ಸಿಫ್ರಾ ಯಾರಂದ್ರು ಕೀರ್ತಿ ಸುನನ್ ರೋಲ್ ಪ್ಲೇ ಮಾಡ್ತಾರೆ ಇಲ್ಲಿ ರೋಬೋಟಿಕ್ ಸಿಫ್ರಾ. ಓಕೆನಾ? ಟಿಪಿಕಲ್ ಹೆಸರು ಅದ ಸಿಫ್ರಾ. ಸೆಕೆಂಡು, ಡೋರ್ ಓಪನ್ ಮಾಡಿರ್ಬೇಕು ಸಿಫ್ರಾ ನೋಡಿಗಿಸಿ, ಕ್ಯೂಟ್ನೆಸ್ ನೋಡಿಗಿಸಿ ಇಲ್ಲಿ ಶಾಹಿದ್ ಕಪೂರ್ ಹುಚ್ಚಾಗೋತಾನ. ಪ್ರೀತಿ ಅಲ್ಲೇ ಹುಟ್ಟು ಬಿಡ್ತದೆ ನನಗೆ. ಇದು ಅದು ನಾವು ಮಾಡ್ಕೊಂಡ್ರೆ ಈಗೀಗ ಲಗ್ನ ಮಾಡ್ಕೋಬೇಕು ಆ ಥರ ಫಸ್ಟ್ ಫಿಕ್ಸ್ ಆಗ್ಬಿಡ್ತಾನೆ ಶಾಹಿದ್ ಕಪೂರ್. ಓಕೆನಾ? ಈಗ ಸಿಫ್ರಾ ತೋಡಿ ಮಾತು ಹೇಳ್ತಲ್ಲ, ಶಾಹಿದ್ ಕಪೂರ್ ಅರ್ಥ ಮಾಡ್ಕೋಬೇಕಲ್ಲ, ಇವು ರೋಬೋಟಿಕ್ ಇಂಜಿನ್ ಇರಿದ ಮೇಲೆ ಗೊತ್ತಾಗಬೇಕಲ್ಲ ಇದು ಮಿಷಿನ್ ಅದ ಏನು ಮನುಷ್ಯ ಅಂತ. ಓಕೆನಾ? ಇಲ್ಲ, ಗೊತ್ತಾಗಲ್ಲ. ಇಲ್ಲಿ ಫಸ್ಟ್ ಡೋರ್ ಓಪನ್ ಅಲ್ಪೇ ಲವ್ ಆಗ್ತದ, ಪ್ರೀತಿ ಆಗ್ತದ, ಸಾಂಗ್ನ ಆಗುತ್ತದ, ಕಿಸ್ಸಿಂಗ್ ಆಗುತ್ತ. ಸೊ ಅಲ್ಲೇ ಸ್ಟಾಪ್ ಆಗಿಲ್ಲ. ಓಕೆನಾ? ನೆಕ್ಸ್ಟ್ ಸ್ಟೆಪ್ ಹೋಗ್ತಾರ ಬೆಡ್ರೂಮ್ ತನ. ಇದು ಸೀನ್ ಹೋಗ್ಬಿಡ್ತದ ಅಂದ್ರೆ ಒಂದು ಸಾಂಗ್ ಒಳಗೆ ಕದಮ್. ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪನ ಗೊತ್ತಾಗಬೇಕಲ್ಲ ಇದು ಮಿಷಿನ್ ಅದ, ರೋಬೋಟ್ ಅದ, ಏನದಪ್ಪ ಅಂತ ಗೊತ್ತಾಗಬೇಕಲ್ಲ. ಇಲ್ಲ, ಓಕೆ ಅಂದ್ರೆ ಅವ್ರ ಅಜ್ಜಿನೇ ಮೊಮ್ಮಗನಿಗೆ ಕರ್ಸ್ಕೇಸಿ ಎಕ್ಸ್ಪೆರಿಮೆಂಟ್ ಮಾಡ್ತಾರ. ಇದು ಇವನೇ ಬೆಟರ್ ಅನ, ಇವನೇ ಚಲೋ ಅನ, ಇವನ ಮೇಲೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋ, ನೀವು ಸ್ವಲ್ಪ ನಂಬಬಹುದು ಇವನ ಮೇಲೆ ಅಂತ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾರ. ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರ ನೀವು ಮೂವಿ ನೋಡಿದ್ಮೇಲೆ ನಿಮಗೆ ಗೊತ್ತಾಗ್ತದ. ಸರಿಯಾಗದ ಏನು ಸರಿಯಾಗದ ರೋಬೋಟಿಕ್ ಎಷ್ಟು ಡೇಂಜರ್ ಅದ ಮನುಷ್ಯರ ಸೆಲೆಕು ಆ ಫಿಲ್ಮ್ನಲ್ಲಿ ತೋರಿಸ್ಬೇಕಿತ್ತು ಪಾಯಿಂಟ್ ಬಂದಾಗೆ. ಬಟ್ ಶಾಹಿದ್ ಕಪೂರ್ ಈ ಥರ ಹುಚ್ಚಾಗೋತನ ಅದು ರೋಬೋಟಿಕ್ ನೋಡಿದ್ರೆ ಅಷ್ಟು ಕ್ಯೂಟ್ ಇರ್ತದ. ಕೀರ್ತಿ ಸುರೇನ್ ರೋಲ್ ಪ್ಲೇ ಮಾಡ್ತಾರಲ್ಲ, ಸರಿಯಾಗದ. ಒಂದು ಪಾಯಿಂಟ್ ಒಂದು ಕಡೆಗೆ ನೋಡು, ಇದೇನಪ್ಪ ರೋಬೋಟಿಕ್ ಸಂಗತಿ ಇದೆಲ್ಲ ನೆಡ್ಲತ್ತಿದೆಲ್ಲ ಅಲ್ಲತ್ತದ, ಈ ಥರ ಹುಚ್ಚಾಗೋಗನ ಆರ್ಯನು ಅದ್ರ ಸಲಕ್ಕೆ ರೋಬೋಟಿಕ್ ಇದ್ಮೇಲೂ ಆಕಿನ ಹಿಂದೆ ಬಿಡಲ್ಲ ಅವನು. ಎಲ್ಲ ಪ್ರೀತಿ ಆಗ್ತದೆ, ಎಲ್ಲೋಟ ಆಗ್ತದ. ಈಗ ಎಲ್ಲ ಸಡನ್ಲಿ ಇಂಡಿಯಾಕ್ಕೆ ಬಂದ್ಬಿಡ್ತಾನೆ, ನಾವು ಬಾಂಬೆಗೆ ಬಂದ್ಬಿಡ್ತಾನೆ ಆರ್ಯನ್ ಬಂದ್ಮೇಲೆ ಎಲ್ಲೋ ಮಂದಿಗೆ ಮತ್ತೆ ಲಗ್ನ ಪ್ರೆಷರ್ ಆಗ್ತಾರೆ. ಅವನಿಗೆ ಮತ್ತೆ ಲಗ್ನ ಮಾಡ್ಕೊಂಡು ಪ್ರೆಷರ್ ಆಗ್ತಾರೆ. ಒಂದು ಹುಡುಗಿ ಆಡ್ತಾರೆ. ಬಟ್ ಮತ್ತೆ ಗಾಯಪಾತಾನೆ. ಸಡನ್ಲಿ ಇಂಟ್ರೊಡ್ಯೂಸ್ ಕೊಟ್ಟು ಬಿಡ್ತಾನೆ ಇಲ್ಲಿ ಸಿಫ್ರಾಗಿ ಇಂಡಿಯಾಕ್ಕೆ ತಂದ್ಬಿಡ್ತಾನೆ. ಈಗ ಇಂಡಿಯಾಗೆ ಹೆಂಗೆ ತರ್ತಾನೆ ಯಾವ ನೋಡ್ಮೇಲೆ ನಿಮ್ಗೆ ಗೊತ್ತಾಗ್ತದ. ಬಟ್ ಈಗ ಇಂಡಿಯಾಕ್ಕೆ ತಂದ್ಮೇಲೆ ಎಲ್ಲೋ ಮಂದಿಗೆ ಹೇಳಬೇಕಲ್ಲ ಇದು ರೋಬೋಟಿಕ್ ಅದ, ಏನದ ಏನಿಲ್ಲ ಅಂತ ಹೇಳಬೇಕಲ್ಲ. ಇಲ್ಲ, ಇಲ್ಲಿ ಎಂಗೇಜ್ಮೆಂಟ್ನೂ ಆಗ್ತದ, ಮತ್ತು ಒಂದು ಕಡೆಗೆ ನೋಡೋ ಲಗ್ನೂ ಆಲಕ್ಕೆ ಬರ್ತದೆ. ಒಂದು ಪಾಯಿಂಟ್ ಬಂದ್ಮೇಲೆ ಎಂಗೇಜ್ಮೆಂಟ್ ಟೈಮ್ದಾಗೆ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಸಿಫ್ರಾದೇನು ಡೇಟಾ ಅದಲ್ಲ, ಡೇಟಾ ಡ್ಯಾಮೇಜ್ ಆಗುತ್ತದೆ, ಬೇರೆ ಯಾವುದೋ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ ಫಿಲ್ಮ್ಲಿ. ಸಡನ್ಲಿ ಅದು ಆರ್ಯಂದು ಏನು ಡೇಟಾ ಐತಲ್ಲ ಎಲ್ಲ ನೆನಪೋಗ್ಬಿಡ್ತದೆ ಡೇಟಾ ಎಲ್ಲ. ಬಟ್ ಅವಾಗೆ ಒಂದು ಪಾಯಿಂಟ್ ಡಾಕ್ಟರ್ ಸರ್ ಒಂದು ಬೇರೆನೇ ಲೆವೆಲ್ದಾಗ ತೋರಿಸ್ಬೇಕಿತ್ತು, ಅಲ್ಲಿ ಕನೆಕ್ಟ್ ಆಗ್ತಿತ್ತು. ಬಟ್ ಇಲ್ಲ, ಮತ್ತು ಸಡನ್ಲಿ ಹಳಿ ಡೇಟಾ ಬಂತು, ಡೇಟಾ ಮತ್ತು ಇನ್ಸ್ಟಾಲ್ ಮಾಡಿದ್ರು, ಅದೇ ಪ್ರಾಬ್ಲಮ್. ಸರಿಯಾಗಿ ಒಂದು ಕಡೆಗೆ ಆತಿತ್ತು ಪಾಯಿಂಟ್. ಎಕ್ಸಾಂಪಲ್ ನಾವು ಮಾತಾಡೋ ಅಲ್ಲಿ ಒಂದು ಸ್ಟ್ರಾಂಗ್ ಬಾಂಡ್ ಆತಿತ್ತು, ಒಂದು ಇಮೋಷ್ನಲ್ ಕನೆಕ್ಟ್ ಆಗಬೇಕಿತ್ತು.
ಈಸ್ ದಿನಾಲಸ್ ನಾ ಮಿಷಿನ್ಲೆಸ್ ಪ್ರೀತಿ ಮಾಡ್ಲತ್ತಿನ ನನ್ನ ಹರ್ಟ್ ಆಯಿತು ಅಂತ ಈ ಥರ ಪ್ರೆಸೆಂಟೇಷನ್ ಕೊಡಬೇಕಿತ್ತು. ಬಟ್ ಇಲ್ಲ, ಅಲ್ಲಿನೂ ಒಂದು ಕಾಮಿಡಿ ಅಪ್ಲೆ नाम बोलो जी। Sifra, पूरा नाम? super intelligent female robot automation. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಸರಿಯಾಗದ. ಇಮೋಷನಲ್ ಕನೆಕ್ಟ್ ಆಗಬೇಕಿತ್ತು. ರೋಬೋಟಿಕ್ ಕ್ಲಾಸಿ ಪ್ರೀತಿ ಮಾಡಿದ್ಮೇಲೆ ಏನಾಗ್ತದ, ನಮಗೆ ಎಷ್ಟು ಧೋಕಾ ಕೊಡ್ತದ, ಎಷ್ಟು ಅದು ಎಕ್ಸಾಂಪಲ್ ನಾವು ಅದು ಒಂದು ಎಕ್ಸಾಂಪಲ್, ಅದು ಮಿಷಿನೇ ಅದ. ನಾವು ಕೂಡಂದ್ರೆ ಕೂಡ್ತದ, ಹೇಳಂದ್ರೆ ಹೇಳ್ತದ, ಅದು ಮಿಷಿನ್ ಅಪ್ಲೆ ಕೆಲಸ ಮಾಡ್ತದ. ಸೊ ಇದು ಪಾಯಿಂಟ್, ಅದು ಅಲ್ಲಿ ಎಲ್ಲಿ ಪಾಯಿಂಟ್ ಐತಲ್ಲ ಅದು ಅಲ್ಲಿ ತೋರಿಸ್ಬೇಕಿತ್ತು, ಅಲ್ಲಿ ತೋರಿಸಿಲ್ಲ. ರೂಟೀನ್ ಅಪ್ಲೇ ಪ್ರೆಸೆಂಟೇಷನ್ ಕೊಟ್ಟರು. ಬಟ್ ಎಂಡಿಂಗ್ದಾಗೂ ಫಿಲ್ಮ್ನಲ್ಲಿ ಜಾಸ್ತಿ ಏನು ಆ್ಯಕ್ಷನ್ ಮೂಮೆಂಟ್ ಇಲ್ಲ. ಯಾಕಂದ್ರೆ ನೀವು ಶಾಹಿದ್ ಕಪೂರ್ ಅವರ ಕಬೀರ್ ಸಿಂಗ್ ಮೂವಿ ನೋಡಿ, ನಾಯಿ ಫಿಲ್ಮ್ನಲ್ಲಿ ಒಂದು ರೋಬೋಟಿಕ್ ಸಂಗಟೆ ಒಂದು ಆ್ಯಕ್ಷನ್ ಇದ್ದಿರ್ಬೇಕು, ನೀವು ಅನ್ಸ್ಕೊತಿರ್ಬೇಕು. ಇಲ್ಲ, ಒಂದು ಲವ್ ಸ್ಟೋರಿ, ಒಂದು ಮಿಷನ್ಲೆಸ್ ಹೆಂಗೆ ಪ್ರೀತಿ ಹುಡ್ತದ ಫಿಲ್ಮ್ನಲ್ಲಿ, ಅದೇ ರೂಟೀನ್ ಸ್ಟೋರಿ ನನಗೆ ಅಪ್ಲೇ ನನಗೆ ಅನ್ಸದ. ಸರಿ, ಟಿಪಿಕಲ್ ರೂಟೀನ್ ಸ್ಟೋರಿ ನನಗೆ ಅನ್ಸದ. ಬಿಲೋ ಆವ್ರೇಜ್ ಮೂವಿ ನನಗೆ ಅನ್ಸದ. ಸರಿ, ಈಗ ಎಲ್ಕೋ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಸಿ ನಾವು ರಜನಿಕಾಂತ್ ಅಪ್ಲೇ ರೋಬೋಟ್ ಅಪ್ಲೇ ಮೂವಿ ಇದ್ದಿರಬೇಕು, ಚಿಟ್ಟಿ ಅಪ್ಲೇ ಏನಾನ ಆ್ಯಕ್ಷನ್ ಮೂಮೆಂಟ್ ನಮಗೆ ಕಾಣ್ತಿರ್ಬೇಕು ಫಿಲ್ಮ್ನಲ್ಲಿ, ಕೃತಿ ಸುನನ್ ರೋಲ್ ಪ್ಲೇ ಮಾಡತ್ತಲ್ಲ ಅಂತ ಅನ್ಕೋಬೇಡ್ರಿ. ರೂಟೀನ್ ಲವ್ ಸ್ಟೋರಿ ಮೂವಿ ಅನ್ಸದ್ ನನಗೆ. ಸೊ ನೀವೇ ತೇರಿ ಬಾತೊಮ್ಮೆ ಉಲ್ಜಾ ಜಿಯಾ ನೋಡಿಗೆ ನಿಮಗೆ ಅನ್ಸದ ಕಾಮೆಂಟ್ ಮಾಡಿರಿ. ನಿಮಗೆ ಮೂವಿ ಹೆಂಗೆ ಅನ್ಸದ ಅದನ್ನು ಕಾಮೆಂಟ್ ಮಾಡಿ. ವಿಡಿಯೋ ಪಸಂದ್ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.